ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿ ಹೈಕೋರ್ಟ್ಗೆ ಈ ಸಂಬಂಧ ಆಕ್ಷೇಪಣೆಯನ್ನ ಸಲ್ಲಿಸಿದ್ದಾರೆ ನಟ ದರ್ಶನ್. ಅಂದ್ರೆ ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಆಕ್ಷೇಪಣೆಯನ್ನ ನಟ ದರ್ಶನ್ ಸಲ್ಲಿಕೆ ಮಾಡಲಿದ್ದಾರೆ. ಅಂದ್ರೆ ದರ್ಶನ್ ಪರ ವಕೀಲರು ಸಲ್ಲಿಸುತ್ತಿದ್ದಾರೆ. ಈ ಸಂಬಂಧ ಇವತ್ತು ಮಧ್ಯಾಹ್ನ 2:30ಕ್ಕೆ ಅರ್ಜಿಯ ವಿಚಾರಣೆ ನಿಗದಿಯಾಗಿದೆ. ಸೆಷನ್ಸ್ ಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ. ಕೋರ್ಟ್ಗೆ ನಿರ್ದೇಶನ ನೀಡುವಂತೆ ದರ್ಶನ್ ಪರ ವಕೀಲರು ಅರ್ಜಿಯನ್ನ ಹಾಕಿಕೊಂಡಿದ್ದಾರೆ. ಕೊಲೆಯ ಆರೋಪಿ ದರ್ಶನ್ ಪರ ವಕೀಲ ಹಶ್ಮತ್ ಪಾಷ್ ಅರ್ಜಿಯನ್ನ ಹಾಕಿಕೊಂಡಿದ್ದಾರೆ. ಮಾಫಿ ಸಾಕ್ಷಿಯನ್ನ ಪರಿಗಣಿಸುವ ಮುನ್ನ ವಾದವನ್ನ ಆಲಿಸಲು ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಪ್ರಸನ್ನ ಕುಮಾರ್ಗೆ ಮಾಹಿತಿ ನೀಡಲು ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ನಟ ದರ್ಶನ್ಗೆ ಸಂಕಷ್ಟವನ್ನ ತಂದೊಡ್ಲಿದೆ ಮಾಫಿ ಸಾಕ್ಷಿ ಆದರೆ ಶಿಕ್ಷೆ ಒಂದು ಕಡೆ ಮಾಫಿ ಸಾಕ್ಷಿ ಆಗುವಂತಹ ಪ್ರದೋಷ್ಗೆ ಶಿಕ್ಷೆ ಪ್ರಮಾಣ ಕಡಿಮೆ ಆಗುತ್ತೆ, ಅಥವಾ ಸಂಪೂರ್ಣ ಕ್ಷಮಾದಾನ ಸಿಗಬಹುದು ಕಾನೂನಾತ್ಮಕವಾಗಿ ನಾವು ನೋಡ್ತಾ ಹೋದರೆ, ಅಥವಾ ಶಿಕ್ಷೆಯಿಂದ ಮುಕ್ತಿ ಸಿಗಬಹುದು. ಆ ವ್ಯಕ್ತಿ ಅಪರಾಧದ ಎಲ್ಲ ಸತ್ಯಗಳನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಂಡಿದ್ದೆ ಆದರೆ ಅವನನ್ನು ಶಿಕ್ಷೆಯಿಂದ ಮುಕ್ತಗೊಳಿಸಲಾಗುತ್ತೆ. ಇಲ್ಲಿ A14 ಆರೋಪಿ ಪ್ರದೋಷ್ ಮಾಫಿ ಸಾಕ್ಷಿ ಆಗಲಿಕ್ಕೆ ಮುಂದಾಗ್ತಾ ಇದ್ದಾರೆ. ತಾನೊಬ್ಬ ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೇಳ್ತಾ ಇರುವಂಥದ್ದು. ಹಾಗಾಗಿ ಇದು ತೀವ್ರ ಸಂಕಷ್ಟವನ್ನು ದರ್ಶನ್ಗೆ ತಂದೊಡ್ಡುವಂಥ ಸಾಧ್ಯತೆಗಳಿದೆ. ಸೊ ಪ್ರಮುಖ ಅಪರಾಧದ ರಹಸ್ಯಗಳನ್ನು ನೋಡಿ, ಮಾಫಿ ಸಾಕ್ಷಿ ಆಗುವ ಕಾನೂನು ಪ್ರಕ್ರಿಯೆಗಳು ಒಂದು ಕಡೆ ಕಾನೂನಿನ ಕುಣಿಕೆ ಬಿಗಿ ಆಗ್ತಾ ಹೋಗ್ಬೋದು. ದರ್ಶನ್ಗೆ ಪ್ರಮುಖ ಅಪರಾಧದ ರಹಸ್ಯಗಳನ್ನು ಬಯಲಿಗೆಳೆಯಲು ಆರೋಪಿಯು ತನಗೆ ಕ್ಷಮಾದಾನ ನೀಡುವಂತೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸುವಂಥ ಒಂದು ನಿಟ್ಟಲ್ಲಿ ಮುಂದಾಗಬಹುದು. ಸೊ ಇದು ಮತ್ತೆ ಅಪರಾಧಕ್ಕೆ ಸಂಬಂಧಿಸಿದ ಎಲ್ಲ ಸತ್ಯ ಸಂಗತಿಗಳನ್ನು ಮತ್ತು ಇತರೆ ಆರೋಪಿಗಳ ಪಾತ್ರವನ್ನು ಸಂಪೂರ್ಣವಾಗಿ ಮುಚ್ಚುಮರೆಯಿಲ್ಲದೆ ಕೋರ್ಟ್ ಮುಂದೆ ಹೇಳಬೇಕು ಅನ್ನುವಂಥ ಷರತ್ತಿಗೆ ಆರೋಪಿ ಒಪ್ಪಬೇಕು. ಅದರಂತೆ ಪ್ರದೋಷ್ ಮಾಫಿ ಸಾಕ್ಷಿ ಆಗಲಿಕ್ಕೆ ಮತ್ತು ಅವರನ್ನು ಪರಿಗಣಿಸುವಂಥ ಒಂದು ನಿಟ್ಟಲ್ಲಿ ಮುಂದಾಗಿರುವಂಥ ಸಂದರ್ಭದಲ್ಲೇ ಪ್ರದೋಷ್ ಅವರನ್ನು ಮಾಫಿ ಸಾಕ್ಷಿಯಾಗಿ ಪರಿಗಣಿಸುವ ಮುನ್ನ ನಮ್ಮ ಒಂದು ವಾದವನ್ನು ಕೂಡ ಆಲಿಸಿ ಅಂತ ದರ್ಶನ್ ಪರ ವಕೀಲರು ಇದೀಗ ಮನವಿಯನ್ನ ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಇವತ್ತು ಮಧ್ಯಾಹ್ನ 2:30ಕ್ಕೆ ಅದರ ಅರ್ಜಿಯ ವಿಚಾರಣೆ ನಿಗದಿಯಾಗಿದೆ. ದರ್ಶನ್ ಪರ ವಕೀಲರ ಅರ್ಜಿಯ ವಿಚಾರಣೆ ನಿಗದಿಯಾಗಿದೆ. ಸೆಷನ್ಸ್ ಕೋರ್ಟ್ ಆದೇಶ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಲಾಗಿತ್ತು. ಕಾದು ನೋಡೋಣ ಮಧ್ಯಾಹ್ನ ಅರ್ಜಿಯ ವಿಚಾರಣೆ ನಡೆಯುವಂತಹ ಸಂದರ್ಭದಲ್ಲಿ ಯಾವ ರೀತಿ ವಿಚಾರಣೆ ನಡೆಯುತ್ತೆ ಅನ್ನುವಂಥದ್ದನ್ನು.